साथ राष्ट्रगीत शुरू कर। जन गण मन अधिनायक जय हे भारत भाग्य विधाता। पंजाब सिंध गुजरात मराठा द्राविड़ उत्कल गंगा। विंध्य हिमाचल यमुना गंगा उच्चल जलधि तरंगा। तव शुभ नामे जागे तव शुभ आशीष मागे। गाहे तव जय गाथा जन गण मंगलदायक जय हे भारत भाग्य विधाता। जय हे जय हे जय हे जय 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 हे। Standards. Now I request Father Nelson to deliver the speech. ನನ್ನ ಪ್ರೀತಿಯ ಬಂಧುಗಳೇ, ಇವತ್ತು ನಾವು ನಮ್ಮ ದೇಶದ 74ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. 74 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟಗಳನ್ನು ನಡೆಸಿ ಸತ್ಯಾಗ್ರಹಗಳನ್ನು ಮಾಡಿ ಅಹಿಂಸಾ ಮಾರ್ಗವನ್ನು ಅನುಸರಿಸಿ ನಮಗೆ ಸ್ವಾತಂತ್ರ್ಯವನ್ನು ನೀಡಿದ ಆ ಚಿರಸ್ಮರಣೀಯ ದಿನವನ್ನು ಇವತ್ತು ನಾವು ಸ್ಮರಿಸುತ್ತೇವೆ. ಈ ಸಂದರ್ಭದಲ್ಲಿ ನಾವು ಒಂದು ಯೋಚನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡಿರಬೇಕು. ಅನಾದಿ ಕಾಲದಿಂದ ನಮ್ಮ ದೇಶ ಪರಕೀಯರ ಆಡಳಿತಕ್ಕೆ ಒಳಪಟ್ಟಿಲ್ಲ. ಸರಿಸುಮಾರು 200-300 ವರ್ಷಗಳ ಕಾಲ ಮಾತ್ರ ವಿದೇಶಿಯರ ಆಡಳಿತಕ್ಕೆ ಅದು ಒಳಪಟ್ಟಿತ್ತು. ಯಾಕೆ? ಮೊದಲು ವ್ಯಾಪಾರಕ್ಕೋಸ್ಕರ ನಮ್ಮ ದೇಶದೊಳಗಡೆ ಬಂದಂತಹ ವಿದೇಶಿಯರು ನಮ್ಮ ದೇಶದಲ್ಲಿನ ಒಗ್ಗಟ್ಟಿಲ್ಲದ ಪರಿಸ್ಥಿತಿಯ ಲಾಭವನ್ನು ಪಡೆದು ನಮ್ಮ ಜನರನ್ನು ನಮ್ಮ ರಾಜರುಗಳನ್ನು ಒಡೆದು ಪರಸ್ಪರ ದ್ವೇಷವನ್ನು ಸೃಷ್ಟಿಸಿ ಇಡೀ ದೇಶವನ್ನೇ ಕಬಳಿಸಿದರು. ಹಾಗೂ ಈ ದೇಶದ ಮೇಲೆ ತನ್ನ ಅಧಿಕಾರವನ್ನು ಅವರು ಸ್ಥಾಪಿಸಿದರು. ಪೋರ್ಚುಗೀಸರು ಇದ್ದರು, ಡಚ್ಚರು ಇದ್ದರು, ಆಂಗ್ಲರು ಇದ್ದರು. ಹೀಗೆ ಎಲ್ಲಾ ರೀತಿಯಲ್ಲೂ ಸ್ವಾತಂತ್ರ್ಯವನ್ನು ಪಡೆದಂತಹ ನಮ್ಮ ದೇಶ ನಮ್ಮ ಒಳಗಿನ ಒಂದು ಒಗ್ಗಟ್ಟಿಲ್ಲದ ಪರಿಸ್ಥಿತಿಯ ಕಾರಣದಿಂದಾಗಿ ಪರಕೀಯರ ಆಡಳಿತಕ್ಕೆ ಒಳಪಟ್ಟಿತು. ಅದನ್ನು ಹೋರಾಟ ಮಾಡಿ ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರ ಮುಂದಾಳತ್ವದಲ್ಲಿ ಅದನ್ನು ಪುನಃ ನಮಗೆ ಪಡೆದುಕೊಂಡು ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ದೇಶವನ್ನು ಸ್ಥಾಪಿಸಿದ್ದಾರೆ. ಇಡೀ ದೇಶವನ್ನು ಒಂದು ಒಕ್ಕೂಟದಲ್ಲಿ ಅವರು ಸೇರಿಸಿದ್ದಾರೆ. ಆದರೆ ಇವತ್ತು 74 ವರ್ಷಗಳು ಕಳೆದಿವೆ. ಈ ಸಂದರ್ಭದಲ್ಲಿ ನಾವು ಪಡೆದುಕೊಂಡಂತ ಈ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆಯೋ ಎಂಬುದನ್ನು ನಾವು ನಮ್ಮನ್ನು ಕೇಳಬೇಕು. ಇವತ್ತು ನಾವು ಸ್ವತಂತ್ರರಾಗಿದ್ದೇವೆಯೋ? ಬಹುಶಃ ಇವತ್ತು ಪರಕೀಯರು ನಮ್ಮನ್ನು ಗುಲಾಮರನ್ನಾಗಿ ಹಿಡಿದಿಟ್ಟುಕೊಂಡಿಲ್ಲ, ಆದರೆ ನಾವೇ ಗುಲಾಮರಾಗಿದ್ದೇವೆ. ಇವತ್ತು ನಮ್ಮ ನಡುವೆ ಕೂಡ ಒಡಕುಗಳಿವೆ. ನಮ್ಮಲ್ಲಿ ಅನೇಕ ರೀತಿಯ ವಿಭಜನೆಗಳಿವೆ. ನಾವು ಇವತ್ತು ನಮ್ಮನ್ನೇ ಒಡೆದು ಆಳುತ್ತಾ ಇದ್ದೇವೆ. ಇನ್ನೂ ಗುಲಾಮರಾಗಿದ್ದೇವೆ. ನಮ್ಮ ಸ್ವಾರ್ಥ ಚಿಂತನೆಗಳು, ನಮ್ಮ ನಡುವಿನಲ್ಲಿರುವಂತಹ ಜಾತಿ ಧರ್ಮ, ಇದ್ದವರು ಇಲ್ಲದವರು, ವಿದ್ಯಾವಂತರು ಅವಿದ್ಯಾವಂತರು, ಇಂತಹ
ಗೋಡೆಗಳಿಂದ ನಮ್ಮನ್ನೇ ವಿಭಜಿಸಿದ್ದೇವೆ. ನಾವು ನಮಗೆ ಗಳಿಸಿಕೊಟ್ಟಂತಹ ಸ್ವಾತಂತ್ರ್ಯವನ್ನು ನಾವೆಲ್ಲಿಯೋ ಕಳೆದುಕೊಂಡು ಒಂದು ಅಂಧಕಾರದಲ್ಲಿ ಬಾಳುತ್ತೇವೆ ಎಂಬಂತಹ ಒಂದು ಭಯ ನಮಗೆ ಇವತ್ತು ಕಾಡುತ್ತಾ ಇದೆ. ಇವತ್ತು ನಮ್ಮ ದೇಶದ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಮಾಡುತ್ತಿರಬೇಕಾದ್ರೆ ನಾನು ಈ ಸಂದರ್ಭದಲ್ಲಿ ಕವಿ ರವೀಂದ್ರನಾಥ್ ಠಾಕೂರ್ ಅವರು ಮಾಡಿದಂಥ ಒಂದು ಪ್ರಾರ್ಥನೆ ಅವರ ಗೀತಾಂಜಲಿ ಪುಸ್ತಕದಲ್ಲಿ ಕವನ ರೂಪದಲ್ಲಿದೆ. ಅದನ್ನು ನಾನು ಓದ ಬಯಸುತ್ತೇನೆ. ಎಲ್ಲಿ ಮನಸ್ಸು ಭಯವಿಲ್ಲದೆ ತಲೆಯನ್ನು ಎತ್ತರಕ್ಕೆ ಹಿಡಿದಿರುತ್ತದೆ, ಎಲ್ಲಿ ಜ್ಞಾನವು ಮುಕ್ತವಾಗಿರುತ್ತದೆ, ಎಲ್ಲಿ ಜಗತ್ತನ್ನು ತುಂಡು ತುಂಡುಗಳನ್ನಾಗಿ ವಿಭಜಿಸುವ ಸಂಕುಚಿತ ದೇಶೀಯ ಗೋಡೆಗಳಿರುವುದಿಲ್ಲ, ಎಲ್ಲಿ ಸತ್ಯದ ಆಳದಿಂದ ಮಾತುಗಳು ಹೊರಹೊಮ್ಮುತ್ತವೆ, ಎಲ್ಲಿ ದನಿವರಿಯದ ಶ್ರಮವು ತನ್ನ ತೋಳುಗಳನ್ನು ಪರಿಪೂರ್ಣತೆಯ ಕಡೆಗೆ ವಿಸ್ತರಿಸುತ್ತವೆ, ಇಲ್ಲಿ ಸೈದ್ಧಾಂತಿಕ ಸ್ಪಷ್ಟತೆಯು ಮಂದವಾದ ಮರುಭೂಮಿಯ ಸತ್ತ ಅಭ್ಯಾಸಗಳ ಮರಳಿನೊಳಗೆ ತನ್ನ ದಾರಿಯನ್ನು ಕಳೆದುಕೊಂಡಿಲ್ಲ, ಎಲ್ಲಿ ಮನಸ್ಸು ಸದಾ ವಿಸ್ತರಿಸುವ ಚಿಂತನೆ ಹಾಗೂ ಕ್ರಿಯೆಯೊಂದಿಗೆ ಮುಂದಕ್ಕೆ ಸಾಗುತ್ತಿರುತ್ತದೆ, ಆ ಸ್ವಾತಂತ್ರ್ಯದ ಸ್ವರ್ಗಕ್ಕೆ ಓ ನನ್ನ ತಂದೆಯೇ ನನ್ನ ದೇಶವನ್ನು ಎಚ್ಚರವಾಗಿಸು. ಆ ಸ್ವಾತಂತ್ರ್ಯದ ಸ್ವರ್ಗಕ್ಕೆ ಓ ನನ್ನ ತಂದೆಯೇ ನನ್ನ ದೇಶವನ್ನು ಎಚ್ಚರವಾಗಿಸು. ಈ ಪ್ರಾರ್ಥನೆ ನಮ್ಮದಾಗಲಿ, ಈ ಆಶಯ ನಮ್ಮ ದೇಶದಲ್ಲಿ ಈಡೇರಲಿ ಎಂಬುದಾಗಿ ನಾವು ಇವತ್ತು ಹಾರೈಸೋಣ, ಬಯಸೋಣ. ನಿಮಗೆಲ್ಲರಿಗೂ ಈ ದಿನದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಜೈ ಭಾರತ್ ಮಾತಾ ಕಿ. Attention! Let's all sing a patriotic song. विजय विश्व तिरंगा प्यारा, झंडा ऊंचा रहे हमारा। विजय विश्व तिरंगा प्यारा, झंडा ऊंचा रहे हमारा। विजय विश्व तिरंगा प्यारा, झंडा ऊंचा रहे हमारा। भूमि का तन मन सारा, झंडा ऊंचा रहे हमारा। तिरंगा प्यारा, झंडा ऊंचा रहे हमारा। धर्म पर बलि बलि जाओ, एक साथ सब मिलकर गाओ। प्यारा भारत देश हमारा, झंडा ऊंचा रहे हमारा। तिरंगा प्यारा, झंडा ऊंचा रहे हमारा। Stand at ease. Attention. Order. Ayah, Ma, please show na.
ಕಪ್ಪ ಕಪ್ಪ ಬೇಕು. ಕಪ್ಪ ಭೂಮಿ ಬೆಳೆ ಬರ್ತದೆ. ಮೋಡ ಮಳೆ ಬರ್ತದೆ. ಭೂಮಿ ಬೆಳೆ ಬರ್ತದೆ. ಮತ್ತೆ ಬೇಕು ನಿಮ್ಮ ಚೆನ್ನಮ್ಮನ ಎದರು ಕಪ್ಪ ಕೇಳಿದರೆ ನಾಲಿಗೆ ಸೀಲಿ ಬಿಟ್ಟನು. Gandhi was great leader. His name was Mohandas Karamchand Gandhi. He called him Bapu. He is the father of our nation. He studied. My name is Subhash Chandra Bose. Born on 1897, January 23rd. My father name is Janaki Nath. My mother name is Prabhavati. Thank you, father. Thank you, teacher. I must sing Jai Hind Zindabad. Inkilab Zindabad. Jai Hind. Namaskara. Happy Children's Day. Namaskara. Hello everyone, I am Dishanda. Today I am presenting Dr. B.R. Ambedkar. I wrote the Constitution. Vande Mataram. Bharat Mata ki jai. मैं अपनी झांसी दे दूंगी, मैं दूंगी. मैं अपनी झांसी दे दूंगी, मैं दूंगी. Hello everyone, I am presenting Rani Lakshmibai. She was born on 19th November 1828 in Kashi. Her name is Manikarnika. She is married to Kamsada. ಕೆಲಸ ಮಾಡಿ ಹೋಗಿ ಜನ ಓದುವಾಗೆ ಏನನ್ನಾದರೂ ಇಟ್ಟು ಹೋಗಿ. ಇಲ್ಲವಾದರೆ ನಿಮ್ಮ ಬಗ್ಗೆ ಕಾರ್ಯ ಮಾಡಿ ಹೋಗಿ. ಡಾಕ್ಟರ್ B.R. ನಮಸ್ತೆ. I would like to be him, Dr. B.R. Ambedkar. He was born on 14 April 1821
Mohan Gandhi. My mother name is Putlibai. I am freedom fighter. My weapon was non-violence and truth. I put forward the freedom struggle. Hind. Jai Hind. ವಂದೇ ವಂದೇ ನಾವೆಲ್ಲರೂ ಒಂದೇ ಭಾರತ ದೇಶದ ಒಳಗಿರುವ ನಾವೆಲ್ಲರೂ ಒಂದೇ 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 ನಾವೆಲ್ಲರೂ ಒಂದೇ. ಹಾಯ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಕೋಟೆ ಮೇಲೆ ಹಾರುತ್ತಿದೆ ನಮ್ಮ ನಾಡ ಧ್ವಜವದು. ಕೋಟೆ ಮೇಲೆ ಹಾರುತ್ತಿದೆ ನಮ್ಮ ನಾಡ ಧ್ವಜವದು. ಮೂರು ಬಣ್ಣದಿಂದ ಕೂಡಿ ನಲಿದಾಡುವ ಧ್ವಜವದು. ಮೂರು ಬಣ್ಣದಿಂದ ಕೂಡಿ ನಲಿದಾಡುವ ಧ್ವಜವದು. ಥ್ಯಾಂಕ್ ಯು. ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು. ಬೇರೆ ಬೇರೆ ಮಕ್ಕಳು ಒಂದೇ ತಾಯಿ ಮಕ್ಕಳು, ಕೂಡಿ ಹಾಡಿದಾಗ ಗೆಲುವು ಗೀತೆಗೆ. ಭರತ ಮಾತೆಗೆ ಭರತ ಮಾತೆಗೆ. ಕೋಟೆ ಮೇಲೆ ಹಾರುತ್ತಿದೆ ನಮ್ಮ ನಾಡ ಧ್ವಜವಿದು. ನಮ್ಮ ನಾಡ ಧ್ವಜವಿದು. ಮೂರು ಬಣ್ಣದಿಂದ ಕೂಡಿ ನಲಿದಾಡುವ ಧ್ವಜವಿದು. ನನ್ನ ಹೆಸರು ಅಕ್ಷಯ್. ನಾನು 2ನೇ ತರಗತಿಯ ವಿದ್ಯಾರ್ಥಿ. ಹಾರುತ್ತಿದೆ ಹಾರುತ್ತಿದೆ ನಮ್ಮ ಬಾವುಟ. ಹಾರುತ್ತಿದೆ ಹಾರುತ್ತಿದೆ ನಮ್ಮ ಬಾವುಟ. ಮೂರು ಬಣ್ಣದಿಂದ ನಲಿವ ನಮ್ಮ ಬಾವುಟ. ಮೂರು ಬಣ್ಣದಿಂದ ನಲಿವ ನಮ್ಮ ಬಾವುಟ. ಒಂದೇ ಮಾತರಂ ಒಂದೇ ಮಾತರಂ. ಸುಫಲಾಂ ಸುಫಲಾಂ ಮಲಯಜ ಶ್ರೀಫಲಾಂ. ಸಸ್ಯ ಶ್ಯಾಮಲಾ ಮಾತರಂ ಒಂದೇ ಮಾತರಂ. Independence Day, Happy Independence Day, Happy Independence Day for all Indians. We are Indian bold and free, we are Indian brave and brave, we are Indian strong and safe, we are proud to be the Indian. Good morning everybody. My name is Pradhani Abhat. I am studying in Mount Carmel School from 2nd standard. Today I am going to sing a national song, Vande Mataram. Vande Mataram, Vande Mataram. Sujalam Sufalam Malayaj Sheetalam. Vande Mataram, Vande Mataram. Thank you. Jai Hind. My name is Sayan Gowda, 2nd standard. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆರೆ ಬೆಳಕಿನಲ್ಲಿ ಸಹ್ಯಾದ್ರಿಯ ಲೋಕದಲ್ಲಿ ಉತ್ತುಂಗದ ಬೆಳಕಿನಲ್ಲಿ ನಿತ್ಯ ಹರಿದಂಡ ಹರದ ತೇಗ ಕಂದು ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ವಂದೇ ಮಾತರಂ, ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ
वतन वतन मेरे आबाद रहे तू, ए वतन वतन मेरे आबाद रहे तू, मैं जहाँ रहूं जहाँ में याद रहे तू, ए वतन मेरे वतन, ए वतन वतन मेरे आबाद रहे तू. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ, ಚಪ್ಪಾಳೆ ನಿಮಗೆ ಚಪ್ಪಾಳೆ, ಚಪ್ಪಾಳೆ ನಿಮಗೆ ಚಪ್ಪಾಳೆ. ಅದೋಲ ಐ ಆಮ್ ಥರ್ಸ್ಟೆಡ್. ಕಣಕಣದ ತುಂಬ ತನ್ನ ಮನದಿ ಬೆರೆತ ನಮ್ಮ ದೇಶ ಪ್ರೇಮ ಎದೆಯಾಳ ಮಿಡಿತ ಜಗವೆಲ್ಲ ಪ್ರತಿಧ್ವನಿಸಿದೆ. ಜಯ ಭಾರತ ಜಯ ಭಾರತ ಜಗಜ್ಯೋತಿ ಸೆರಾವು. ಐ ಆಮ್ ಥರ್ಡ್ ಸ್ಟ್ಯಾಂಡರ್ಡ್. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯದ ಶೀತಲಾಂ. ಮಂದಿರವೆಂದರೆ ಮಂದಿರವು, ಭಾರತ ಒಂದೇ ಮಂದಿರವು, ಶ್ರದ್ಧಾ ಏಕತೆ ಕೇಂದ್ರವಿದು, ಒಂದೇ ಶಕ್ತಿಯ ತಾಣವಿದು. ಮಂದಿರವೆಂದರೆ ಮಂದಿರವು, ಭಾರತ ಒಂದೇ ಮಂದಿರವು. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯದ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಭಾರತ ನಮ್ಮ ಭಾರತ ಶಾಂತಿ ಪ್ರೀತಿ ಸೌಹಾರ್ದ ಇಲ್ಲಿ ಸಂತಸ, ಶಾಂತಿ ಪ್ರೀತಿ ಸೌಹಾರ್ದ ಇಲ್ಲಿ ಸಂತಸ. ಧೀರರಾಡಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಪ್ರೀತಿ ಸೌಹಾರ್ದ ಇಲ್ಲಿ ಸಂತಸ. ವಂದೇ 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 ನಾವೆಲ್ಲರೂ ಒಂದೇ. ವಂದೇ 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 ನಾವೆಲ್ಲರೂ ಒಂದೇ. ದೇಶದೊಳಗಿದ್ದರು ಭಾರತ ನಮಗೊಂದೇ, ದೇಶದೊಳಗಿದ್ದರು ಭಾರತ ನಮಗೊಂದೇ. Talk about my family. Family is a God gift. My name is Nohan. We are 6 members in our family. I love my family. It's a large family. There are 6 members that lives together happily. In my family, all the members help each other. My family has taught me good lesson, love, unity, respect. ಜೊತೆಗೆ ಕುತ್ಕೊಂಡು ಓದ್ತಿದ್ವಿ, ಜೊತೆಗೆ ಕುತ್ಕೊಂಡು ಊಟ ಮಾಡ್ತಿದ್ವಿ, ಜೊತೆಗೆ ಕುತ್ಕೊಂಡು ಆಟ ಆಡ್ತಿದ್ವಿ, ಜೊತೆಗೆ ಕುತ್ಕೊಂಡು ಓದ್ತಿದ್ವಿ, ಎಲ್ಲ ಮಾಡ್ತಿದ್ವಿ. Mother is Miss Monica. She's a stenographer. She brings me chocolates, toys, and books to read. My grandmother is Paralakshmi. She's a homemaker. She cooks healthy and tasty food for us. She helps me to get ready for school. ಈಗೆಲ್ಲ ಇಲ್ಲ, ಈಗೆಲ್ಲ ಅಮ್ಮ ಅಪ್ಪ ಮಕ್ಕಳು ಎಲ್ಲರೂ ಫೋನಲ್ಲೇ ಕಂಪ್ಯೂಟರಲ್ಲೇ ಇರ್ತಾರೆ.
ಹೆಬ್ಬಾಗಿದೆ ನಮ್ಮ ಶಿವಮೊಗ್ಗ. ನಮ್ಮ ಜಿಲ್ಲೆ 7 ತಾಲೂಕುಗಳನ್ನು ಒಳಗೊಂಡಿದೆ. ನಮ್ಮ ಊರಿನ ಕಿರೀಟವೇ ಜೋಗ ಜಲಪಾತ. ಶಿವಮೊಗ್ಗ ಜಿಲ್ಲೆ ಅನೇಕ ಕವಿಗಳ ತವರೂರು. ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕುವೆಂಪು ಅವರು ನಮ್ಮ ಜಿಲ್ಲೆಯವರು. ನಮ್ಮ ಶಿವಮೊಗ್ಗ ಚರ್ಚ್ ನಮ್ಮ ಶಿವಮೊಗ್ಗದ ಚರ್ಚ್ ಏಷ್ಯಾದ 2ನೇ ಅತಿ ದೊಡ್ಡದ ಚರ್ಚ್. ನಮ್ಮ ಅನೇಕ ಸುಂದರವಾದ ತಾಣಗಳಿವೆ. ನನ್ನ ಊರಿನ ಗಾಜನೂರಿನ ತುಂಗಾ ನದಿಯ ಗಾಜನೂರಿನ ಅತ್ಯಂತ ಪ್ರಸಿದ್ಧ ಆಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ ಜಲಪಾತ ಕರ್ನಾಟಕದ ಅತ್ಯಂತ ಸುಂದರವಾದ ತಾಣ. ನನ್ನ ಊರಲ್ಲಿ ತುಂಗಾ, ಭದ್ರಾ, ಶರಾವತಿ ಹಾಗೆ ಇನ್ನಿತರ ಜೀವ ನದಿಗಳಿವೆ. ಶಿವಮೊಗ್ಗ ಪ್ರವಾಸಿ ತಾಣಗಳಿವೆ. ಆಗೊಂಬೆಯ ಸೂರ್ಯಾಸ್ತ, ಮಂಡಗದ್ದೆ ಪಕ್ಷಿಧಾಮ, ಸಕ್ರೆಬೆಲ್ಲಿನ ಆನೆ ಬಿಡಾರ, ಹುಲಿ ಮತ್ತು ಸಿಂಹಧಾಮ, ಹಾಗೆ ಪ್ರಾಣಿಗಳ ವೀಕ್ಷಣೆ ರೋಮಾಂಚನಕಾರಿ. ನಮ್ಮ ರಾಜ್ಯ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು ನಮ್ಮ ಶಿವಮೊಗ್ಗದವರೇ. ನಮ್ಮ ಜಿಲ್ಲೆಯನ್ನು ಕರ್ನಾಟಕದ ಅನ್ನದ ಪಟ್ಟಲು ಎನ್ನಿಸಿಕೊಂಡಿದೆ. Shimoga city is my city. It is very beautiful city. It is gateway of Malenadu. There is Tunga river which flows in my city. My city is surrounded by many hills and forests. There is Shivappa Nayak Palace, Gandhi Park, City Center Mall, church, temple and mosque. In my city there is airport which is under construction. My city smart city. I am very lucky and happy to be in Shimoga city. ಬಗ್ಗೆ ಹೇಳಲು ನನಗೆ ತುಂಬಾ ಇಷ್ಟ. ಇಲ್ಲಿ ತುಂಗೆಯು ಹರಿಯುತ್ತಿದ್ದಾಳೆ. ಎಷ್ಟೋ ಜನ ರೈತರ ಜೀವನವನ್ನು ಉಳಿಸಿದ್ದಾಳೆ. ಇಲ್ಲಿ ಶಿವಪ್ಪ ನಾಯಕನ ಕೋಟೆ ಇದೆ. ಇಲ್ಲಿ ಗಾಂಧಿ ಪಾರ್ಕ್ ಇದೆ. ಇಲ್ಲಿ ಗಾಂಧಿ ಪಾರ್ಕ್ ನಲ್ಲಿ ಎತ್ತರವಾದ ಧ್ವಜವಿದೆ. ಅದನ್ನು ನೋಡೋಕೆ ನನಗೆ ತುಂಬಾ ಇಷ್ಟ. ಇಲ್ಲಿ ಗಾಂಧಿ ಪಾರ್ಕ್ ನಲ್ಲಿ ಆಡೋದಕ್ಕೆ ನನಗೆ ತುಂಬಾ ಇಷ್ಟ. ಆದರೆ ಈ ಕೋವಿಡ್ ನಿಂದ ನನಗೆ ಹೋಗಲು ಆಗುತ್ತಿಲ್ಲ. ಕೋವಿಡ್ ಬೇಗ ಮುಗಿಲಿ ಎಂದು ದೇವರೊಂದಿಗೆ ಪ್ರಾರ್ಥನೆ ಮಾಡುತ್ತೇನೆ. Our environment. In our environment, we have many natural and man-made things. The things we have in our environment are forest and mountains, animals and birds. Our environment clean and healthy. We must stop to doing pollution. For example, air pollution, water pollution, noise pollution, soil pollution. We must
protect things such as animals, birds, forest, river and water. We should stop using poly bag and do not throw waste on the road. ವಾಸಿಸುತ್ತಿರುವ ಸುತ್ತಮುತ್ತಲಿನ ವಾತಾವರಣವೇ ನಮ್ಮ ಪರಿಸರ. ಇದನ್ನು ಸ್ವಚ್ಛವಾಗಿಡುವುದು ನಮ್ಮ ಕರ್ತವ್ಯ. ವಾಹನಗಳಿಂದ ಹೊಗೆ, ಪ್ಲಾಸ್ಟಿಕ್ ಇತ್ಯಾದಿಗಳಿಂದ ನಮ್ಮ ಪರಿಸರ ಹಾಳಾಗುತ್ತಿದೆ. ಈ ಬಗ್ಗೆ ಪರಿಸರದ ಶಿಕ್ಷಣ ಕೊಡಬೇಕಾಗಿದೆ. Hi children, happy Independence Day. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾವು ಇವತ್ತು ಸ್ಕೂಲಲ್ಲಿ ಆಚರಣೆ ಮಾಡಿದೆವು, ಬಟ್ ವಿ ಮಿಸ್ಡ್ ಯು. We really missed you. Last year also we did not have, this year also we missed you. Don't worry, coming years we will celebrate it in a grand manner with your uniform, with the band, march past, all. Okay? Yes. You must have seen the video that we celebrated the Independence Day. We hoisted the flag. We sang the national anthem, flag anthem. Yes. ಈ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ನಾವು ನಿಮಗೆ ಕಾಂಪಿಟಿಷನ್ ಏರ್ಪಡಿಸಿದ್ದೆವು. ಹ್ಯಾಡ್ ದ ಕಾಂಪಿಟಿಷನ್ಸ್. ಹೌದು, ಜಸ್ಟ್ ಒಂದು ವಾರದ ಮುಂಚೆ ನಾವು ಹೇಳಿದ್ವಿ. ಬಟ್ ಐ ಆಮ್ ವೆರಿ ವೆರಿ ಹ್ಯಾಪಿ. Very happy because many of you participated in it. Though time was very short, many of you, almost 40 children. Congratulations to you and to your parents. You really have done well and you have seen it. ನೋಡಿದ್ರಲ್ಲ ವಿಡಿಯೋ, ಎಷ್ಟು ಚೆನ್ನಾಗಿ ಮಾತಾಡಿದಿರಿ, ಎಷ್ಟು ಚೆನ್ನಾಗಿ ನೀವು ಹಾಡಿದಿರಿ. ಸಣ್ಣ ಮಕ್ಕಳು ಎಷ್ಟು ಚೆನ್ನಾಗಿ ಫ್ಯಾನ್ಸಿ ಡ್ರೆಸ್, ಸ್ವಾತಂತ್ರ್ಯ ಹೋರಾಟಗಾರರು ನಿಜವಾಗಿ ಬಂದ ತರ ಇದೆ. ಕಾಂಗ್ರಾಚುಲೇಷನ್ಸ್, ಅಭಿನಂದನೆಗಳು. ಈಗ ಎಲ್ರಿಗೂ ಭಾಗವಹಿಸಲಿಕ್ಕೆ ಮನಸ್ಸಿತ್ತು, ಆದರೆ ಸಮಯ ಕಡಿಮೆ ಇತ್ತು ಪ್ರಿಪರೇಷನ್ ಮಾಡಲಿಕ್ಕೆ. ಕೆಲವರು ಹೇಳಿದ್ರು, ಏನ್ ಮಾಡೋದು ನೀವು ಲೇಟ್ ಆಗಿ ಹೇಳ್ಬಿಟ್ರಿ ಅಂತ. ಹೌದು, ನಾವು ಸ್ವಲ್ಪ ಮೊದಲೇ ಹೇಳಬೇಕಿತ್ತು, ಆದರೆ ಇದರ ವಿಚಾರ ಸ್ವಲ್ಪ ಲೇಟ್ ಆಗಿ ನಮಗೆ ಹೊಳೆಯಿತು. ಆದ್ರೆ ಈಗ ನೆಕ್ಸ್ಟ್ ಕಾಂಪಿಟೇಷನ್ ಇದೆ, ಡೋಂಟ್ ವರಿ. ಈಗ ಇಮಿಡಿಯೇಟ್ಲಿ ನೆಕ್ಸ್ಟ್ ಕಾಂಪಿಟೇಷನ್ ಇದೆ, ಅದನ್ನೇ ನಾನು ಈಗ ಹೇಳ್ತಾ ಇರೋದು. ಸೆಪ್ಟೆಂಬರ್ 12th ಲಾಸ್ಟ್ ಡೇಟ್ ನೆಕ್ಸ್ಟ್ ಕಾಂಪಿಟೇಷನ್ಗೆ. ಸೆಪ್ಟೆಂಬರ್ 12th ಲಾಸ್ಟ್, ಒಂದು ತಿಂಗಳಿದೆ. 1 month, there is 1 month now. ಓಕೆ, ಏನ್ ಕಾಂಪಿಟೇಷನ್ಸ್? ಸಣ್ಣ ಮಕ್ಕಳಿಗೆ ಅಂದ್ರೆ UKG ಮಕ್ಕಳಿಗೆ ರೈಮ್ಸ್, ಇಂಗ್ಲಿಷ್ ರೈಮ್ಸ್ ಕಲ್ತಿದ್ದೀರಲ್ವಾ? LKGಯಲ್ಲಿ ತುಂಬಾ ರೈಮ್ಸ್ ಕಲ್ತಿದ್ದೀರಲ್ವಾ? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಇಂಥ ರೈಮ್ಸ್ ಅದರಲ್ಲಿ ಒಂದು ನೀವು ಹಾಡೋದು, ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ನಮಗೆ ಕಳಿಸೋದು. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂಡ್ ಥರ್ಡ್ ಸ್ಟ್ಯಾಂಡರ್ಡ್. ಫಾರ್ ಯು ಸ್ಟೋರಿ ಟೆಲ್ಲಿಂಗ್, ಕಥೆ ಹೇಳೋದು, ಬಟ್ ಇಂಗ್ಲಿಷ್, ಇನ್ ಇಂಗ್ಲಿಷ್. ಕನ್ನಡ ನೆಕ್ಸ್ಟ್ ಟೈಮ್. English story, small story. Okay, it should not be more than 3 minutes. There are Aesop stories, Panchatantra stories. Okay, and you get it. Now internet you can get many stories. School book, there are, in our school textbook there are stories. Pick up one. ಯಾವುದಾದರೂ ಒಂದು ಸ್ಟೋರಿಯನ್ನು ನೀವು ಆಹವ ಭಾವಗಳಿಂದ ಹೇಳೋದು. ಸುಮ್ಮನೆ ನ್ಯೂಸ್ ಪೇಪರ್ ಓದಿದಾಗ ಓದೋದಲ್ಲ. ಓಕೆ, ಆವ ಭಾವಗಳನ್ನು ತುಂಬಿ ನೀವು ಆ ಕಥೆಯನ್ನು ಹೇಳೋದು. ಓಕೆ, ದಿಸ್ ಇಸ್ ದ ಕಾಂಪಿಟಿಷನ್. ಐ ವಾಂಟ್ ಆಲ್ ಮೈ ಸ್ಟೂಡೆಂಟ್ಸ್ ಟು ಪಾರ್ಟಿಸಿಪೇಟ್ ಇನ್ ಇಟ್. ಓಕೆ, ಯು ವಿಲ್ ಡೂ ಇಟ್ ನೋ? ಐ ಆಮ್ ಶೂರ್. ನೆಕ್ಸ್ಟ್ ಟೈಮ್ ವಿ ವಿಲ್ ಹ್ಯಾವ್ ಮೋರ್ ದೆನ್ 100 ಪಾರ್ಟಿಸಿಪೆಂಟ್ಸ್. ಸೊ ಪೇರೆಂಟ್ಸ್, ಕಂಗ್ರಾಚುಲೇಷನ್ಸ್. ಎಲ್ಲ ಪೋಷಕರಿಗೆ ನಿಮಗೆ ಅಭಿನಂದನೆಗಳು. ಯಾಕೆ ನಿಮ್ಮ ಮಕ್ಕಳನ್ನು ನೀವು ರೆಡಿ ಮಾಡಿಬಿಟ್ಟು
ಅವರಿಗೆ ತಯಾರಿಯನ್ನು ಕೊಟ್ಟು ಕಡಿಮೆ ಸಮಯದಲ್ಲಿ ಚೆನ್ನಾಗಿ ನೀವು ಅವರಿಗೆ ತರಬೇತಿಯನ್ನು ನೀಡಿ ಈ ಒಂದು ಕಾಂಪಿಟಿಷನ್ ಅಲ್ಲಿ ಭಾಗವಹಿಸುವಂತೆ ಮಾಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಕಾಳಜಿ ನಮಗೆ ಯಾವಾಗಲೂ ಪ್ರೇರಣೆ ಹಾಗೂ ಪ್ರೋತ್ಸಾಹ. ಇನ್ನು ಮುಂದಕ್ಕೆ ಇಂತಹ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮಗೂ ಒಂದು ರೀತಿಯ ಹುಮ್ಮಸ್ಸು ಬರುತ್ತದೆ. ನಿಮ್ಮ ಮಕ್ಕಳನ್ನು ಮುಂದಿನ ಸ್ಪರ್ಧೆಗೆ ರೆಡಿ ಮಾಡಿ. 1 ತಿಂಗಳಿದೆ ಹತ್ತಿರ. ಎಲ್ಲ ಮಕ್ಕಳು ಭಾಗವಹಿಸಬೇಕು, ಅದು ನಿಮ್ಮ ಜವಾಬ್ದಾರಿ. ವಿಡಿಯೋ ಮಾಡಿ ವಾಟ್ಸ್ಆಪ್ ಅಲ್ಲಿ ನಮ್ಮ ಸ್ಕೂಲ್ ನಂಬರ್ಗೆ ಕಳುಹಿಸಿರಿ. ಸೊ dear children, who is the winner in the competitions held? Who is the winner? ಆ ತರದಿಂದ ಕಾಯ್ತಾ ಇದ್ದೀರಲ್ವಾ? ಯಾರಿಗೆ ಫಸ್ಟ್ ಪ್ರೈಸ್, ಯಾರಿಗೆ ಸೆಕೆಂಡ್ ಪ್ರೈಸ್? ಎಸ್, ನಾನು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಲ್ಲ. It's there now, right now on your screen, the winners of the competition of Independence Day held in Mount Carmel School, Shimoga.